ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತು ನಾವಿದ್ದೀವಿ ಚೆನ್ನಮ್ಮ ಸರ್ಕಲ್ ಹುಬ್ಬಳ್ಳಿಯಲ್ಲಿ. ಸೊ ಇಲ್ಲಿರುವಂತಹ ಜನರದ ಅಭಿಪ್ರಾಯ ತಗೊತಾ ಹೋಗೋಣ. ಜೊತೆಗೆ ಇಲ್ಲಿ ನಾನು ಬರ್ತಿರೋಂಥದ್ದು ಫಸ್ಟ್ ಟೈಮ್ ನನ್ನ ಪಬ್ಲಿಕ್ ರಿವ್ಯೂವಿಗೆ. ಸೊ ಬನ್ನಿ ಜನರ ಅನಿಸಿಕೆ ಹಾಗೂ ಅಭಿಪ್ರಾಯನ ತಿಳ್ಕೊಳ್ತಾ ಹೋಗೋಣ. ಈಗ ನಿಮಗೆ ಗೊತ್ತಿದೆ, ನೀವು ಗಾಡಿ ಓಡಿಸ್ತೀರಾ ಸರ್? ಪೆಟ್ರೋಲ್ ಏರಿಕೆ ಆಗಿದೆ ಪ್ರೀವಿಯಸ್ ವೀಕ್. ನಿಮ್ಗೆ ಏನು ಅನ್ನಿಸ್ತಿದೆ ಅದ್ರ ಬಗ್ಗೆ? ಏನು ಅನ್ನಿಸ್ತಿದೆ, ಈಗ ಹೊರೆ ಆಗಿದೆಯಲ್ಲ, 2 ರೂಪಾಯಿ ದಿವಸ ಅಂತಿದೆ, 2 ರೂಪಾಯಿ 3 ರೂಪಾಯಿ ಹೊರೆ, ಎಲ್ಲರಿಗೂ ಹೊರೆ. ನಮಗೊಬ್ಬ ಎಲ್ಲರೂ ಹೊರೆ ಆಗಿದೆ. ಈಗ ಹೌದು, ನಾವು 2 ವೀಲರ್ ಓಡಿಸ್ತೀವಿ, ನಾವು ನಮಗೆ ಅಷ್ಟೇನದು ನಮಗೆ ಇದು ಆಗಿಲ್ಲ. ಈಗ ಗೂಡ್ಸ್ ಗಾಡಿ ಇದಾವಲ್ಲ, ಅವಕ್ಕೆ ಅವರು 1 ಲೀಟ್ರ್ ಅರ್ಧ ಲೀಟ್ರ್ ಹಾಕೋಂಗಿಲ್ಲ. ನಮಗೆ ಜಾಸ್ತಿ ಅವ್ರಿಗೂ ಜಾಸ್ತಿ ಬೇಕು, 10 ಲೀಟ್ರು 20 ಲೀಟ್ರು ಬೇಕು ಅವ್ರಿಗೆ ಹೊರೆ ಅನ್ನಿಸ್ತಿದೆ. ಅದರಿಂದೆಲ್ಲ ಈಗ ಎಲ್ಲ ವಸ್ತುಗಳು ಮತ್ತು ಈಗ ಏರಿಕೆ ಆಗಿದ್ದಾವೆ. ಈಗ ಆಗಿದ್ದಾವೆ ಆಲ್ರೆಡಿ. ನೀವು ಕೂಡ ನೀವು ಮಾಡ್ತಿರ್ಬೋದು. ಮೊದಲು 10 ಇದ್ದಿದ್ದು ಈಗ 15-20 ರೂಪಾಯಿ ಆಗಿದ್ದಾವೆ. ಯಾಕಮ್ಮ ಅಂತ ಕೇಳಿದ್ರೆ ಎಲ್ಲ ಈಗ ಟ್ರಾವೆಲ್ಸ್ ಇದು ಈಗ ಇನ್ನೇನಂತಾರೆ ಅದಕ್ಕೆ ಗಾಡಿ ತರಬೇಕಾದ್ರೆ ನಮ್ಗೆ ಮತ್ತು ಜಾಸ್ತಿ ಆಗ್ತಿದೆ. ಈಗ ಇವರು ಕೂಡ ಮಾರಕ್ಕೆ ಕುಂತಿರಲ್ಲ. ಈಗ ಇವರು ಅಂತ ಈಗ ಅದೇ ಹೇಳ್ತಾರೆ ಅವ್ರು ಏನಂತೇಳಿ, ಇಲ್ಪ ಮೊದಲು ಅಲ್ಲಿ APMCಯಿಂದ ನಾವು 75-100 ರೂಪಾಯಿ ಬರ್ತಿದ್ವಿ. ಈಗ 125-150 ಆಗಿದೆ. ಏನು ಮಾಡೋದು, 50 ರೂಪಾಯಿ ನಮ್ಗೆ ಹೊರೆ ಆಗಿದೆ ಅಂತ ಇವರು ಕೂಡ ಹೇಳ್ತಾರೆ. ಇವರು ಹೊರಗಿನ ಬೇಡ, ಈಗ ನಮ್ಮ ಮುಂದೆ ಕುಂತಿದ್ದು ನೋಡಿ ಕಷ್ಟ ಎಲ್ಲರಿಗೂ ಕಷ್ಟ. ಈಗ ಯಾಕಂದ್ರೆ ಈಗ ಒಂದು ಗೂಡ್ಸ್ ಗಾಡಿ ಇದೆಯಲ್ಲ, ಈಗ ಯಾವುದೋ ಒಂದು ಸಾಮಾನು ತೊಗೊಂಡು ಹೋಗಿ ಗಾಡಿ ಅಂದ್ರೆ ಅದಕ್ಕೆ ನಾವು ಏನು ಮಾಡ್ತೀವಿ, 1 ಲೀಟ್ರ್ ಹಾಕ್ತೀವಿ. ನಮ್ಗೆ 2 ರೂಪಾಯಿ ನಮ್ಗೆ ಏನು ಅನ್ಸಂಗಿಲ್ಲ. ಅವ್ರಿಗೆ 20 ಲೀಟ್ರ್ 20-30 ಲೀಟ್ರ್ ಅವ್ರು ಹಾಕ್ತಾರೆ, ಅವ್ರಿಗೆ ಹೊರೆ ಆಗುತ್ತೆ. ಅವ್ರು ಕೂಡ ಮತ್ತೆ ಹೊರೆ ನಮ್ಮ ಮೇಲೆ ಹಾಕ್ಬಿಡ್ತಾರೆ ಅವರು. ಹೌದು, ಕರೆಕ್ಟ್. ಮತ್ತೆ ಅದೇ ಮತ್ತೆ ನಮ್ಮ ಮೇಲೆ ಹಾಕ್ತಾರೆ. ಈಗ ಏನು ಮಾಡೋದು, ಅನಿವಾರ್ಯ. ಈಗ ಯಾರಾದ್ರೂ ಈಗ ನಾವು ನೋಡಿ, ಈಗ ಪಕ್ಷದವರು ಹೊರಬೇಕದು. ಜನಸಾಮಾನ್ಯರಿಗೆ ಬೆಲೆ ಇಲ್ಲ, ಕಷ್ಟ ಅವರಿಗೆ ಆಗ್ತಾರೆ. ಏನಾದರೂ ನಾವು ಅನ್ಸ್ಕೋಬೇಕು, ಮಾಡಬೇಕು, ದುಡಿಬೇಕು, ಮಾಡಬೇಕು. ಇನ್ನು ಸರ್, ನೀವು ಆಂಡ್ರಾಯ್ಡ್ ಮೊಬೈಲ್ ಏನಾದರೂ ಯೂಸ್ ಮಾಡ್ತಾ ಇರ್ಬೋದು. ಆಂಡ್ರಾಯ್ಡ್ ಮೊಬೈಲ್ ಹಾಂ ಸರ್, ಕರೆನ್ಸಿ ರೇಟು 3ನೇ ತಾರೀಕಿಂದ ಅದು ಕೂಡ ಈಗ ನೋಡಿ, ಈಗ ಮನೆಯಲ್ಲಿ ಈಗ ನನ್ನ ಮನೆಯಲ್ಲಿ ಈಗ 2-3 ಇದಾವು. ಅದ್ರಲ್ಲಿ ಒಂದು ಮೊಬೈಲ್ ಕಡಿಮೆ ಮಾಡೋದು, ಒಂದು ಕಮ್ಮಿ ಮಾಡೋದು, 50 ರೂಪಾಯಿ ಅದಕ್ಕೆ ಎಕ್ಸ್ಟ್ರಾ ಹಾಕೋದು. ಮತ್ತೆ ನನ್ನ ಕಡೆ ಒಂದು ಮೊಬೈಲ್ ಇದೆ, ನಮ್ಮ ಮನೆಯವ್ರ ಮೊಬೈಲ್ ಇದೆ, ನಮ್ಮ ಮಗಳ ಕಡೆ ಒಂದಿದೆ. ಮಗಳ ಕಲಿಯಾಗಿ ಹೋಗ್ತಾಳೆ, ಅದೊಂದು ಇರಲಿ, ನಂದು ಒಂದು ಇರಲಿ. ಮನೆಯಾಗ ಏನೇನು ನೋಡಿ ಸುಮ್ಮನೆ ಅದೇ ಆಯ್ತವ ನೀ ಕ್ಯಾನ್ಸಲ್ ಮಾಡು. ಇವೆಲ್ಲ ವೈಫೈ ತಗೊಂಡು ಮತ್ತೇನು ಮಾಡ್ಬೇಕು, ಮತ್ತೆ ಏನಾದರೂ ಮಾಡ್ಬೇಕು. ಈಗ ನಿಮ್ಗೆ ಏನು ಅನಿಸ್ತದ, ಒಂದೇ ಸಲ ಅಚಾನಕ್ 100 ರೂಪಾಯಿ 50 ರೂಪಾಯಿ ಹೈಕ್ ಮಾಡಿದ್ದಾರೆ, ಜಾಸ್ತಿ ಮಾಡಿದ್ದಾರೆ. ಅದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತಾ ಇದೆ? ಏನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಯಾರು ಕಣ್ಣೆತ್ತು ನೋಡ್ತಾ ಇಲ್ಲ. ಎಲ್ಲರೂ ಚಿರನಿದ್ರೆಯಲ್ಲಿದ್ದಾರೆ. ಹೋರಾಡೋದು ಯಾರು? ಜನಸಾಮಾನ್ಯರಿಗೆ ಬೆಲೆ ಇಲ್ಲ ಹೊರಡಿದರೆ. ಅಧಿಕಾರಿಗಳು ಏನಾದರೂ ಮಾಡಿ ಅಲ್ಲ, ಅದು ವಿಚಾರ ಮಾಡಬೇಕು. ಇದು ಇಷ್ಟಕ್ಕೆಲ್ಲ ನೋಡಿ, ಈಗ ಏನಾದರೂ ಪ್ರಕೃತಿ ವಿಕೋಪ ಆಗುತ್ತೆ, ಅನಾಹುತ ಆಗುತ್ತೆ, ಏನಾದರೂ ಒಂದು ದುರ್ಘಟನೆ ಆಗುತ್ತೆ, ಅದಕ್ಕೊಂದು ಕುಂತು ಮಾತಾಡ್ತಾರೆ, ಅದಕ್ಕೊಂದು ಮೀಟಿಂಗ್ ಮಾಡ್ತಾರೆ. ಇದಕ್ಕೆ ಯಾಕೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಯಾಕೆ ಮಾಡಂಗಿಲ್ಲ? ಅದೇ ಗೊತ್ತಾಗ್ಲೂ ಇಲ್ಲ. ಮತ್ತೆ ನಮಗೆ ಏನು ಮಾಡಬೇಕು, ಬರೀ ಮತ್ತೆ ಮಾಡಬೇಕು. ಈಗ ಭಾರತ ರೈಸ್ ಬಂದ್ ಮಾಡಿದ್ರು. ನಿನ್ನೆ ಮಟ್ಟ ನಾನು ಭಾರತ ರೈಸ್ ತಿಂತಿದ್ದೆ, ಈಗ ಭಾರತ ರೈಸ್ ಇಲ್ಲ. ಏನು ಮಾಡಬೇಕು? ಇದು ಕೊಟ್ಟದ್ದಾಯಿತು, ಮತ್ತೆ ಕಂಟ್ರೋಲ್ ಹಾಕಿಂತ ಅದು ಅಷ್ಟೇ. ಮತ್ತೆ ನಮಗೆ ಬರ್ತಾ ಇಲ್ಲ ಅಂತ ಸುಮ್ಮನೆ ಮತ್ತೆ ಯಾರಿಗೆ ಈಗ ನಾವು ಹೊರಡಿದ್ರೆ ಬೆಲೆಯಲ್ಲಿ ಇದು ಹೇಳಿ, ನಾವು ಹೊರಡಿದ್ರೆ ಅದಕ್ಕೇನು ಯೂಸ್ ನಮ್ಮ ಹಿಂದೆ ಯಾವುದು ರಾಜಕೀಯ ಸಪೋರ್ಟ್ ಇಲ್ಲ, ಜನಗಳಿಲ್ಲ. ಏನು ಮಾಡಬೇಕು? ಯಾರು ನಾವು ಹೀಗೆ ಹೋಗೋದು, ಜನಸಾಮಾನ್ಯರು ನೋಡಿ ಹೀಗೆ ಹೋಗೋದು. ಎಲ್ಲರೂ ನಾನಾಗಲಿ ಇವರಾಗಲಿ ಆಯ್ತಪ್ಪ ಬಂದಿದ್ದ ಪಾಲಿಗೆ ಮತ್ತೇನು ಹಣೆ ಬರ ಅಂತೇಳಿ ಹೋಗೋದು. ಮತ್ತೇನು ಮಾಡೋದು? ಜೀವನನೇ ಮತ್ತು ನಮ್ಗೆ ಎಷ್ಟು ಪೇಮೆಂಟ್ ಇದೆ ಅಷ್ಟೇ ಪೇಮೆಂಟ್ ಇದೆ. ಅವರು ಹೇಳ್ತಾರೆ ಪೇಮೆಂಟ್ ಎಷ್ಟು, ನಂಗೆ 14,000 ಇತ್ತು, ಆಯ್ತಪ್ಪ 14,000 ಅಂತಾರೆ. 14,000 ಏನಾಗುತ್ತೆ? ಮನಿ ಬಾಡಿಗೆ ಎಂಟು ಹೋಗುತ್ತೆ, 6 ಹೋಗುತ್ತೆ. ಭಾಳ ಕಷ್ಟ ಇದೆ. ಅದು ಈಗ ಇಷ್ಟು ಹೇಳಿದ್ರೆ, ನೀವು ಒಂದಿನ ಮಟ್ಟಿಗೆ CM ಆದರೆ ಏನು ಬದಲಾವಣೆ ಇದೆ? ಏನು ಫ್ರೀಯಾಗಿ ಕೊಡೋದು ಅದೆಲ್ಲ ಬಂದ್ ಮಾಡಿ, ಇದೇ ದಿನನಿತ್ಯ ಸಾಮಗ್ರಿ ಏನು ತಿನ್ನಿರ್ತಾವಲ್ಲ, ಈಗ ಮನೆಯೊಳಗೆ ಏನು ಅವಶ್ಯಕತೆ ಇರುತ್ತಲ್ಲ ಅದ್ರ ಬೆಲೆ ಇಳಿಕೆ ಮಾಡಬೇಕು. ಅದಷ್ಟೇ, ಮತ್ತೇನಿಲ್ಲ. ನಮ್ಗೇನು ಫ್ರೀ ಯಾರು ಕೊಡಂತ ಹೇಳ್ತಾ ಇದ್ರೆ ನಾವು ಕೊಡಂತ ಇದ್ದೀವ? ಫ್ರೀ ಏನಾದರೂ ಫ್ರೀ ಕೊಡಂತ ಇದ್ದೀವ? ಇಲ್ಲ. ಏನು ಹೊರಾಡೋದು ಏನಪ್ಪ, ಜನಸಾಮಾನ್ಯ ಹೊರಾಡೋದೇನು? ಈಗ ನಮ್ಗೆ ಬೇಕಾಗೋದು ಸಾಮಗ್ರಿಗಳು ಕಡಿಮೆ ಆದರೆ ಸಾಕು, ರೇಟ್ ಕಡಿಮೆ ಆದರೆ ಸಾಕು. ಅವರು ಬದುಕ್ತಾರೆ, ನಾವು ಬದುಕ್ತೀವಿ. ಇವ್ರದ್ದು ಒಂದು ಸ್ವಲ್ಪ ವ್ಯಾಪಾರ ಜಾಸ್ತಿ ಆಗುತ್ತೆ, ಇವ್ರಿಗೂ ಒಂದು ಫಾಯ್ದೆ ಆಗುತ್ತೆ. ನಾವು ಸ್ವಲ್ಪ ಮನೆ 3 ತೊಗೊಂಡು ಹೋಗೋದು 6 ತೊಗೊಂಡು ಹೋಗ್ತೀವಿ, 6 ತೊಗೊಂಡು 12 ತೊಗೊಂಡು ಹೋಗ್ತೀವಿ ಅಷ್ಟೇ. ಜಾಸ್ತಿ ತೊಗೊಂಡು ಅವ್ರಿಗೂ ಕೂಡ ವ್ಯಾಪಾರ ಮತ್ತೆ ಅಷ್ಟೇ, ಮತ್ತೇನಿಲ್ಲ. ನಾವು ಒಂದು ಮಟ್ಟಿಗೆ ನಾವು ಒಂದಿನ ಸೇಮ್ ಆದರೆ ಇದು ಒಂದೇ ಮಾಡೋದು. ಏನು ಮಾಡೋದು? ದಿನನಿತ್ಯದ ಬಳಕೆಗೆ ಅವಶ್ಯಕತೆ ಇರೋದು ಬಳಕೆಗೆ ಅದು ಕಡಿಮೆ ಮಾಡೋದು. ಯಾವುದು ಬೆಲೆ ಇಲ್ಲ. ಈಗ 2 ರೂಪಾಯಿ ಹಾಲು ಬೆಲೆ ಜಾಸ್ತಿ ಆಯಿತು. ಅದು ನಾವು ಮನೆಗೆ ತೊಗೊಂಬರ್ತೀವಿ 1/2 ಲೀಟ್ರ್, ನಮ್ಗೆ 2. ಅದು ಹೋಟೆಲ್ಗೆ
ಅವ್ರಿಗೆ 50 ಲೀಟ್ರ್ 100 ಲೀಟ್ರ್ ಬೇಕು. ಬೇಕು ಕರೆನ್ಸಿ ರೇಟ್ ಜಾಸ್ತಿ. ಅದಕ್ಕೆ ಅದು ಕರೆನ್ಸಿ ಅದೇ ಈಗ ಕರೆನ್ಸಿ ಅವ್ರಿಗೆ 240 ರೂಪಾಯಿ ಇದ್ದಾರೆ 240 ರೂಪಾಯಿ ಇದ್ದೆ 300 ಚಿಲ್ಲರ್ ಆಗೈತಿ. ಆಗಿದ್ದಾವ ಅದು 3 ದಿನದೊಳಗೆ ಏರಿಕೆ ಮಾಡಿದ್ದಾರೆ. ಅದು ಹಿಂಗೆ ನೋಡಿ ಈಗ ಹಾಗೆ ಮಾತಾಡ್ಬೇಕಂದ್ರೆ ರೊಕ್ಕ ಬೇಕಲ್ರಿ. 2 ರೂಪಾಯಿ ನಾವು ನಮ್ಗೇನು ಹೊರೆ ಆಗಂಗಿಲ್ಲ. 2 ರೂಪಾಯಿ ಈಗ ಹಾಲಿನ ರೇಟ್ ಹೆಚ್ಚಿದ್ದಾರೆ, ಅದು ಕೂಡ ನಮ್ಗಲ್ಲಿ ಹೊರೆ ಆಗಂಗಿಲ್ಲ. ಹೋಟೆಲ್ದವ್ರಿಗೆ ಆ ಹೋಟೆಲ್ದವ್ರಿಗೆ ಏನು ತಿನ್ನಕ್ಕೆ ಹೋಗ್ತಾರಲ್ಲ ಅವ್ರು ಏನು ಮಾಡ್ತಾ ಇದ್ರಪ್ಪ 10 ರೂಪಾಯಿ ಇದ್ದಿದ್ದು 12 ರೂಪಾಯಿ 12 ರೂಪಾಯಿ ಏನು ಮಾಡಬೇಕಪ್ಪ, ಹಾಲು ರೇಟ್ ಜಾಸ್ತಿ ಆಗಿದೆ. ಈಗ ಗೊತ್ತಿದೆ ನಮಗೂ ಹಾಲು ರೇಟ್ ಜಾಸ್ತಿ ಆಗಿದೆ, ಸುಮ್ ಕುಂದ್ಬಿಡ್ತೇವೆ ನಾವು. ಆಯ್ತಪ್ಪ ತಗೋ, ದುಡ್ಡು ಯಾರ್ದು ಹೋಯ್ತು? ಜನಸಾಮಾನ್ಯರದು ಹೋಯ್ತು, ಬಡವ್ರದ್ದು ಹೋಯ್ತು. ನಿಜ ಸರ್, ಕರೆಕ್ಟ್ ಸರ್, ಅದು ಹೌದು ನಿಜ ಸರ್, ನೀವು ಹೇಳೋದು ಸರ್. ಯಾವ ಅಧಿಕಾರದ್ದು ಹೋಗಲಿಲ್ಲ. ಒಂದು ಅಧಿಕಾರಿ ಮನೆಗೆ ಹೋಗಿ ನೀವು ದುಡ್ಡು ಹೀಗೆ ತುಂಬಿರ್ತಾರೆ ಅಷ್ಟೇ ಅಷ್ಟೇ. ಮತ್ತು ನಮ್ಗೆ ನಾವು ದುಡ್ಕೊಂಡು ತಿನ್ನೋರು ನಮ್ಗೇನು ನಮಗೆಲ್ಲ ಕೂಡ ನಮಗೆ ಆಗೋದು. ಯಾರಿಗಿಲ್ಲ, ಅಧಿಕಾರಿಗಳಿಗಾಗಲಿ ಜನಪ್ರತಿನಿಧಿಗಳಾಗಲಿ ಯಾವುದೂ ಅವ್ರಿಗೆ ಫರಕ್ ಬೀಳಂಗಿಲ್ಲ. ಅಂದ್ರೇನು ಅವ್ರಿಗೇನಿಲ್ಲ, ಆಯ್ತು ಬಿಡಿ 2 ರೂಪಾಯಿ ಅಷ್ಟೇ ಅಲ್ವಾ ನಮಗೆ. ನೋಡಿ ಜನಸಾಮಾನ್ಯರು ಎಲಿ ಮಾರ್ತಾನೆ, ಹೂ ಮಾರ್ತಾನೆ, ಇವ್ರಿಗೂ ಹಣ್ಣು ಮಾರ್ತಾರೆ, ಈ ಅಕ್ಕ ಹಣ್ಣು ಮಾಡ್ತಾಳೆ. 30 ರೂಪಾಯಿ 40 ರೂಪಾಯಿ 100 ಇತ್ತು, ಈಗ 120 160 ರೂಪಾಯಿ 100 ಆಗೈತಿ. ಅದು ಮತ್ತೆ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಅಷ್ಟೇ. ನಾವು ಸಿದ್ದರಾಮಯ್ಯಗೆ ನೋಡಿ ಒಳ್ಳೆ ಮಾಡ್ತಾರೆ, ಇಲ್ಲ ಅಂತ ಹೇಳಂಗಿಲ್ಲ. ಯಾರನ್ನೂ ಬೈಯೋದು ಅಧಿಕಾರ ನಮಗಿಲ್ಲ, ಹೌದು ಯಾರಿಗೂ ಕೆಟ್ಟ ಅನ್ನುವಂಥ ಅಧಿಕಾರ ಯಾರೂ ಕೊಟ್ಟಿಲ್ಲ. ಸಿದ್ದರಾಮಯ್ಯನು ಒಳ್ಳೆಯವನೇ, ರಾಹುಲ್ ಗಾಂಧಿ ಒಳ್ಳೆಯವನೇ, ಮೋದಿನೂ ಒಳ್ಳೆಯವನೇ. ಇರಲಿ, ಆ ಒಳ್ಳೆತನಕ್ಕೆ ಅವ್ರು ಬೆಲೆ ಇದಕ್ಕೆ ಕಡಿಮೆ ಮಾಡಬೇಕಲ್ಲ. ಅವರು ಮಾಡ್ಬೇಕಲ್ಲ, ಕಡಿಮೆ ಮಾಡಿ ಜನಸಾಮಾನ್ಯರಿಗೆ ಒಂದು ಅನುಕೂಲ ಮಾಡಿ ಒಳ್ಳೆಯವರಾಗಬೇಕು. ನಿಜ, ಕಷ್ಟ ಅನ್ನೋದು ಸ್ವಲ್ಪ ಅವ್ರು ತಗೊಂಡು ಒಳ್ಳೆಯವರಾಗಬೇಕು. ಅದಕ್ಕೆ ಒಳ್ಳೆತನ. ಈಗ ಸುಮ್ಮನೆ ಇದು ಮಾಡಿ ಒಳ್ಳೆಯವ್ರು ಅನ್ಕಂತಲ್ಲ, ಅವ್ರು ಮಾಡಬೇಕು. ನಮ್ಮ ಮಾತು ಅಲ್ಲಿ ಮಾಡೋ ಹೋಗಂಗಿಲ್ಲ, ಕೇಳಿಸ್ಕೊಳ್ಳೋದೇ ಕೇಳಿಸ್ಕೊಳ್ಳೋದಿಲ್ಲ. ಮತ್ತೆ ಈಗೆಲ್ಲ ಆಯ್ತು. ನಿಜ, ಥ್ಯಾಂಕ್ ಯು ಸರ್. ಅಮ್ಮ, ಈಗ ನಿಮಗೆ ಗೊತ್ತಿದೆ 2,000 ನಿಮಗೆ ಬರ್ತಾ ಇತ್ತ ಅಮ್ಮ? ಬರ್ಲಿಲ್ಲ, ಈಗ ಬರ್ತಿತ್ತು ಅಂದ್ರೆ ನಿಮ್ಗೆ ಅದರಿಂದ ಏನಾದ್ರು ಯೂಸ್ ಆಗಿ ಇವಾಗ ಒಂದೇ ಸಲ ನಿಲ್ಸಿದ್ದಾರೆ, 2 ತಿಂಗಳ ಆಗಿದ್ದಲ್ಲ, 2 ಸಲ ನಿಮ್ಗೆ ಏನ್ ಅನ್ನಿಸ್ತಿದೆ ಅದ್ರ ಬಗ್ಗೆ ಹೇಳೋದಾದ್ರೆ? ಅದ್ರ ಬಗ್ಗೆ ಏನು ಬರ್ತೈತೇನಿಲ್ಲ, ನಮಗೂ ಡೌಟ್ ಐತ್ರಿ ಇಷ್ಟ, ಮತ್ತೇನಿಲ್ಲ ಅಷ್ಟೇ. ಅಂದ್ರೆ ನಿಮ್ಗೆ ಅದರಿಂದ ಜೀವನ ನಡೀತಿತ್ತಾ? ನಡೀತಿತ್ರಿ, ಮತ್ತೆ ಬಾಡಿಗೆ ಹೋಗ್ತಿತ್ತು ಅನ್ನುವಂಥದ್ದು ಒಂದು ಆಸೆ, ಒಂದು ಹೆಲ್ಪ್ ಆಗ್ತಿತ್ತು ಅಂತ ನೀವು ಹೇಳ್ತೀರಾ. ಹಾಗೆ ಇವಾಗ ನಾನು ಹೇಳ್ದೆ, ನೀವೇನು ಪ್ರಯತ್ನ ಪಡ್ತೀರಾ? ಅಂದರೆ ಈಗ ಒಂದಿನದ CM ನೀವಾದರೆ ಏನು ಚೇಂಜ್ ಮಾಡೋಕ್ಕೆ ಪ್ರಯತ್ನ ಪಡ್ತೀರಾ? ನಾವು ಏನು ಚೇಂಜ್ ಮಾಡೋಕ್ಕೆ ಏನಿಲ್ಲ, ದುಡಿದು ತಿನ್ನೋದಿಷ್ಟ ಅಷ್ಟೇ. ಅಂದರೆ ನೀವು CM ಅನ್ನೋ ಒಂದು ದೊಡ್ಡ ಮಟ್ಟಕ್ಕೆ ಹೋದ್ರೆ, ಮುಖ್ಯಮಂತ್ರಿ ಆದರೆ ಏನು ಮಾಡ್ತೀರಿ? CM ಅಂದ್ರೆ ಮುಖ್ಯಮಂತ್ರಿ ಆದರೆ ಏನು ಮಾಡ್ತಾ ಇದ್ರಿ? ಏನು ಎಲ್ಲರಿಗೆ ನೋಡ್ಕೊಂಡು ಹೋಗ್ಬೇಕಾಕಿತ್ರಿ, ಒಳ್ಳೇದು ಮಾಡ್ಕೊತಾ ಹೋಗ್ತೀರಾ ಅಂತ ಹೇಳಿ. ಅದೇ ಸರ್, ಇವಾಗ ನಿಮಗೆ ಗೊತ್ತಿದೆ ಪೆಟ್ರೋಲು ಡೀಸೆಲ್ ರೇಟ್ ಜಾಸ್ತಿ ಆಗಿದೆ. ಸೊ ಅದು ಜಾಸ್ತಿ ಆಗಿದ್ದು ಒಳ್ಳೇದಾಯಿತು. ಇವಾಗ ನೀವು ನೋಡ್ತಿದ್ದೀರಾ, ಜೂನಲ್ಲಿ 101 ರೂಪಾಯಿ ಇತ್ತು ಪೆಟ್ರೋಲ್ ರೇಟು, ಈಗ 103 ರೂಪಾಯಿ 23 ಪೈಸೆಗೆ ಬಂದಿದೆ. ಅದ್ರ ಬಗ್ಗೆ ಏನು ಹೇಳೋ ಪ್ರಯತ್ನ, ಏನು ಇಷ್ಟಪಡ್ತೀವಿ? ನೋಡ್ರಮ್ಮ, ಈಗ 103 ರೂಪಾಯಿ ಅಂತ ಎಷ್ಟು 103 ರೂಪಾಯಿ ಆಗಿದೆ ಅಂತ ಹೇಳ್ತಾರಲ್ಲ, ಇನ್ನೂ 110 ರೂಪಾಯಿ ಮಾಡ್ತಾರೆ ಇವರು. ಯಾರು? ಕರ್ನಾಟಕ ಸರ್ಕಾರ. ಹೌದು. ಯಾಕೆ ಮಾಡ್ತಾರೆ ಅಂದರೆ ಅವ್ರ ಹತ್ರ ದುಡ್ಡಿಲ್ಲ, ನಿಜ, ತಾವು ಮಾಡಿದ್ದನ್ನೋದು ತಾವು ಉಣ್ತಾ ಇದ್ದಾರೆ ಇವರು. ಕರೆಕ್ಟ್. ಜನಕ್ಕೆ ಇವ್ರೇನು ಹೇಳಿದರು, ನಿಮಗೆ 2,000 ರೂಪಾಯಿ ಭಾಗ್ಯಲಕ್ಷ್ಮಿ ಯೋಜನೆ ಕೊಡ್ತೀವಿ ಅಂತ ಹೇಳಿ 4 ದಿವಸ ಕೊಟ್ರೆ, ಬಸ್ ಫ್ರೀ ಅಂತ ಹೇಳಿದರು. ಬಸ್ ಫ್ರೀ ಆಯಿತು. ಮತ್ತು ಇನ್ನೊಂದೇನು ರೇಷನ್ ದುಡ್ಡು ಕೊಡ್ತೇವೆ ಅಂತ ಹೇಳಿದರೆ, ಮತ್ತು ಸರ್ಕಾರ ಎಲ್ಲಿ ಉಳಿತೈತೆ? ಏನು ಪೂರ ಬೋಕಸ್ ಅಲ್ಲ, ತಪ್ಪಲ್ಲ ಮಾಡೋದು. ಎಲ್ಲ ಜನರ ಮೇಲೆ ಹೊರೆ ಆಗ್ತೈತೆ. ಬಡವ್ರು ನೋಡಿಲ್ಲ, ಬಡವ್ರು ಊಟ ಸಿಗೋಲ್ದು ಈಗ, ಆ ಥರ ಪರಿಸ್ಥಿತಿ ಆಗಿದೆ. ದುಡ್ದಿನೂ ಅನ್ನ ಸಿಗ್ತಾ ಇಲ್ಲ. ಅದು ಅದು ಬೇರೆ ಏನಾಗಿದೆ ಈಗ ಎಕ್ಸಾಮ್ ಆಗಿ ಹುಡುಗರಿಗೆ ಫೀ ಕೂಡ ಏರಿಸಿದ್ದಾರೆ ಇವರು. ಗೌರ್ಮೆಂಟ್ ಸ್ಕೂಲ್ ಫೀಸು ಅದು ಏರಿಸಿದ್ದಾರೆ. ಮುಂಚೆ ಫ್ರೀ ಏನು ಕಲಿಸ್ಬೇಕು ಹೇಳಿ ಹುಡುಗರಿಗೆ? ಏನು ಕಲಿಸ್ಬೇಕು? ಈ ಗೋರ್ಮೆಂಟ್ದವರು ಏರಿಸಿದರೆ ಆಟೋಮೆಟಿಕ್ಲಿ ಅವರು ಪ್ರೈವೇಟ್ದವರು ತಾವೇ ಏರಿಸ್ತಾರೆ. ಹೌದು. ಮಕ್ಕಳು ಇವರು 15% ಇದ್ರೆ ಅವರು 30% ಏರಿಸ್ತಾರೆ. ಯಾಕೆ? ನಮ್ದು ಪ್ರೈವೇಟ್ ಇದೆ ಅಷ್ಟೇ. ನಿಜ, ಹೌದು. ಇನ್ನು ಸರ್, ಕರೆನ್ಸಿ ನೀವು ಈಗ ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀರಾ ಗೊತ್ತಿದೆ. ಸೊ ಈಗ 129 ಇದ್ದ ಕರೆನ್ಸಿ 169 ಆಗಿದೆ, 50 ರೂಪಾಯಿ 100 ರೂಪಾಯಿ ಏರಿಕೆ ಆಗಿದೆ. ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಒಂದೇ ಸಲ ಅಚಾನಕ್ 50 ರೂಪಾಯಿ 100 ರೂಪಾಯಿ ಏರಿಸಿರೋದು. ನೋಡ್ರಮ್ಮ, ಒಂದೇದು ನಾವು ಒಂದೇ ಹೇಳ್ಬಿಡ್ತೀನಿ ನಿಮಗೆ, ನಾನು ನಿಜವಾದ ಹೇಳ್ತಾ ಇದ್ದೇನೆ. ಇವತ್ತೇ ಏನಿದ್ರೆ ನಾವು ಒಬ್ಬರಿಗೆ ಇದು ಭಾರತದಲ್ಲಿ ಒಬ್ಬರಿಗೆ ನಂಬುವುದು ಒಂದು ಪ್ರತಿಯೊಬ್ಬರು ಜನ. ಯಾರಿಗೆ? ನರೇಂದ್ರ ಮೋದಿಜಿಯವ್ರಿಗೆ, ಪ್ರಧಾನಮಂತ್ರಿ ಒಬ್ಬರಿಗೆ ನಂಬಿಸು. ಬೇರೆದೇನಿದೆ ನೋಡ್ರಮ್ಮ, ಎಲ್ಲ ಲೂಟ್ ಕೊಡೋದಾರೆ, ಯಾರು ಸುಧಾರಣೆ ಮಾಡೋಂಗಿಲ್ಲ.
ಕ್ರಾಂತಿವೀರ್ ಭಗತ್ ಸಿಂಗ್ ಬರಬೇಕು, ಸುಭಾಷ್ ಚಂದ್ರ ಬೋಸ್ ಅಂತವ್ರು ಬರಬೇಕು. ಮೋದಿಯವರೊಬ್ಬರು ಅದಾರೆ, ಅವ್ರು ಮಾಡ್ತಾ ಇದ್ದಾರೆ. ಅವರೊಬ್ಬರು ಏನು ಮಾಡೋಕ್ಕೆ ಸಾಧ್ಯ? ಎಲ್ಲ ಲೂಟ್ಗಾರೆ ಇಲ್ಲಿ ಅದಾರೆ. ನಾನು ಭಾಳ ಒಳ್ಳೆ ಅಂದ್ರೆ 55,000 ಕೋಟಿ ರೂಪಾಯಿ ಆಸ್ತಿ ಅದಾವ ಅವರೆಲ್ಲ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟರ್ ಮಂದಿ ನಾವು ಹೆಸರು ಹೇಳಂಗಿಲ್ಲ. ಎಲ್ಲಿದ್ದು ಬಂತಮ್ಮ ದುಡ್ಡು? ಇಲ್ದವ್ರ ಕಡೆ 50,000 ಕೋಟಿ ಲೂಟ್ ಮಾಡ್ತಾ ಇದ್ದಾರೆ. ಮತ್ತು ಎಲ್ಲಿ ಸುಧಾರಣೆ ಆಗಬೇಕು ಹೇಳ್ತಾರೆ. ನಾವು ಸುಧಾರಣೆ ಮಾಡ್ತೇವೆ, ನಾವು ಯಾವುದೋ ಇದು ಮಾಡೋಂಗಿಲ್ಲ ಅದ್ರ ತಾವು ಸಾವಿರಾರು ಕೋಟಿ ಲೂಟ್ ಮಾಡಿ ಮತ್ತು ಜನ ಏನು ತಿನ್ನಬೇಕು? ನಿಜ ಕಷ್ಟ ಅವಾಗ ಜನದ ಮೇಲೆ ಅಂತ ಹೇಳ್ತಾರೆ. ಅದು ನೋಡಮ್ಮ, ಈಗೆಲ್ಲ ಗೊತ್ತಾಗ್ತಾ ಇದೆ. ಪಾಪ ನೀವು ಪ್ರೆಸರ್ ಎಲ್ಲ ಅಡ್ಡಾಡ್ತೀರಿ, ಜನದ ನಿಮಗೆಲ್ಲ ಗೊತ್ತಿದೆ. ಪ್ರತಿಯೊಬ್ಬರು ಊಟ ಇಲ್ಲಮ್ಮ, ಅನಾಜ್ದು ನೋಡತ್ತೀರಿ ಏನು ರೇಟು. 100 ಇದ್ದು 200 ರೂಪಾಯಿ ಆಗಿಬಿಡ್ತು. ಎಕ್ದಮ್ ಬೇಳೆ 100 ಇದ್ದಿದ್ದು 200 ರೂಪಾಯಿ. ಏನು ತಿನ್ನಬೇಕು? ಎಣ್ಣೆ ನೋಡ್ರಿ ಏನೋ 100, ಈಗ ಬರೀ ಒಂದು ಲೆವೆಲ್ದಲ್ಲಿ ಎಣ್ಣೆ ಇದೆ. ಇದೇನು ನೋಡ್ರಿ ಅಮ್ಮ, ಯಾವಾಗಲೂ ಸೆಂಟ್ರಲ್ದವರು ನಮ್ಮ ಸ್ಟೇಟ್ ಬಗ್ಗೆ ಸ್ವಲ್ಪ ಕಾಳಜಿ ತೊಗೊಂಡ್ರೆ ಜನ ಸ್ವಲ್ಪ ಬದುಕ್ತಾರೆ. ಹಿಂಗೆ ಹೋದ್ರೆ ನೋಡ್ರಿ ನಾಳೆ ಜನಕ್ಕೆ ಆರ್ಥಿಕ ಭಾಳ ಕೆಟ್ಟಿದೆ. ಈಗ ಕರೆಕ್ಟ್ ಇದೆ ರೀ, ತೋರ್ಸಂಗಿಲ್ಲ ಜನ. ಮೊದಲೇನ್ರಿ ಪರಿಸ್ಥಿತಿ ಒಳಗಿದ್ರೆ ನಡೀತಿದೆ. ಈಗ ಜನ ನೋಡ್ರಿ ಉಪವಾಸ ಇದ್ರೆ ತೋರ್ಸಂಗಿಲ್ಲ ಒಬ್ಬರಿಗೆ. ತೋರಿಸಿದ್ರೆ ಮರ್ಯಾದೆ ತೆಗೆದ್ರೆ. ಮೊದಲೇನಿತ್ತು, ಒಂದು ತೊಂದರೆ ಇದೆ, ಬಾಜು ಮನೆಯವ್ರು ಯಾರು ಬಂದು ಅವ್ರಿಗೆ ಇದು ಕೊಡ್ತೇವೆ ತಗೋರಿ ಇದು ಮಾಡ್ರಿ ಅಂತೇಳಿ. ಈಗಿಲ್ಲ, ಅವ್ರು ಮಜಾ ಕಾಡಿಸ್ತಾರೆ, ಒತ್ತಾಗಿಬಿಟ್ಟು ಆ ಥರ ಆಗಿಬಿಟ್ಟಿದೆ ಅಮ್ಮ. ಇದೇನಿಲ್ಲ ನೋಡ್ರಿ, ಪ್ರಧಾನಮಂತ್ರಿಯವ್ರ ಬಗ್ಗೆ, ಪ್ರಧಾನಮಂತ್ರಿಜಿ ಅವ್ರಿಗೆ ಕರ್ನಾಟಕದಾಗ ನೀವು ಅಲ್ಲಿ ಮಠ ಇದು ಮುಟ್ಟಿಸೋದಂಥದ್ದು ಮಾಡಿರಿ. ಮುಟ್ಟಿದ್ರೆ ಸುಧಾರಣೆ ಆಗ್ತೈತಿ. ಅಲ್ಲಿ ಮಠ ನೀವು ಮುಟ್ಟಿಸ್ಬೇಕು, ಇದು ಮುಟ್ಟಂಗಿಲ್ಲ. ಮುಟ್ಟಿಸ್ಬೇಕು ಅಲ್ಲಿ ಮಠ. ಮುಟ್ಟಿದ ಮ್ಯಾಗ ವಿಚಾರ ಮಾಡೋರು ಅವ್ರು ಒಬ್ರೆ. ಹೌದು ಸರ್. ಅವ್ರ ಯಾಕಂದ್ರೆ ಇದು ಏನು ಮಿಡಲ್ ಕ್ಲಾಸು ಏನು ಅದ್ರ ಅಂಡರ್ ಕ್ಲಾಸ್ ಅವ್ರಿಗೆ ತುಂಬಾ ಕಷ್ಟ ಆಗತ್ತೆ. ಭಾಳ ಸಲ ಏರಿಕೆ ಮಾಡೋದ್ರಿಂದ ನೋಡ್ರಿ, ದೊಡ್ಡ ಬಿಸ್ನೆಸ್ ಮಾಡ್ತಲ್ಲ, 10 ರೂಪಾಯಿ ಚೀಜ 100 ರೂಪಾಯಿ ಮಾಡ್ತಾರ ಅವರು. ಅವ್ರಿಗೆ ಏನಿಲ್ಲ, ಎಷ್ಟು ಇರಲಿ ಆರಾಮಾಗಿದೆ. ಒಂದು 20,000 ಬಿಸ್ನೆಸ್ ಮಾಡಿದಾರೆ ಒಂದು ದಿವಸಕ್ಕೆ. 10-12 ರೂಪಾಯಿ ಅವ್ರು ಉಳಿತೈತಿ. ಇದು ಇದ್ದಿದ್ರಿ ಮತ್ತೆ ಫ್ಯಾಕ್ಟ್ ಹೇಳ್ತಾ ಇದ್ದೇನೆ. ಮತ್ತೆ ಬಡ್ರು ಇವೆಲ್ಲ ಏನು ತಿರ್ಬೇಕು? ತಗೊಳ್ಳೋರಾಗಲಿ ಇದಾಗಲಿ ನಾವಾಗಲಿ ನಮ್ಮ ಪರಿಸ್ಥಿತಿ ಭಾಳ ಇದೈತಿ. ಅದಲ್ರಿ ಈ ಮಧ್ಯಮ ಏನ್ರಿ ಬಿಸ್ನೆಸ್ ಮ್ಯಾನ್ ಎಲ್ಲ ಆರಾಮದಾರ, ಗೌರ್ಮೆಂಟ್ ಸರ್ವೆಂಟ್ ಚೆನ್ನಾಗಿದ್ದಾರೆ, ದೊಡ್ಡ ಬಿಸ್ನೆಸ್ ಮಾಡಿ ಚೆನ್ನಾಗಿದ್ದಾರೆ. ಈ ಮಿಡಲ್ ಕ್ಲಾಸ್ ದುಡಿಯೋರ್ಗೆ ಈಗ ನೋಡ್ರಿ ಪುಡ ಪಾಪ ಅವ್ರು ಏನು ಸಂಜೆ ಮಠ ಅವ್ರು ಅದ ವಿಚಾರ ವ್ಯಾಪಾರ ಆಕೈತಿ ಇಲ್ಲ ಈ ಥರ ಎಲ್ಲ ನೋಡ್ರಿ. ಇದು ಪ್ರಧಾನಮಂತ್ರಿಜಿ ಅವ್ರ ಮಠ ಮುಟ್ಟಿಸ್ರಿ. ಸ್ಟೇಟ್ದಲ್ಲಿ ಇದಾಗಲ್ಲ, ಸ್ಟೇಟ್ ಅವ್ರ ಕೈಲಿ ಅಷ್ಟು ಕ್ಯಾಪಾಸಿಟಿ ಇಲ್ಲ, ಅವ್ರಿಗೆ ದುಡ್ಡಿಲ್ಲ, ಎಲ್ಲ ಏರ್ಸ್ಕೊಂಡು ಕೂತಿದ್ದಾರೆ ಅವರು. ನೀವು ಅದು ಏನ್ರಿ, ಇದು ಸ್ಟೇಟ್ಲಿಂದ ಏನೂ ಆಗಲ್ಲ. ಏನು ಮಾಡಿದ್ರೆ ಸೆಂಟ್ರಲ್ ಮಠ ನೀವು ಮುಟ್ಟಿಸ್ಬೇಕು. ನಮ್ಮ ಹೆಸರು ರಾಜು ಧರ್ಮದಾಸ್ ರೀ, ಕ್ರಾಂತಿವೀರ್ ಭಗತ್ ಸಿಂಗ್ ಸ್ವಯಂ ಸೇವಾ ಮಂಡಳಿ ಅಧ್ಯಕ್ಷ. ಅದಕ್ಕೆ ನೀವು ಸುಭಾಷ್ ಚಂದ್ರ ಬೋಸ್ ಅಂಥವ್ರು ಬೇಕಮ್ಮ. ಅಂಥವ್ರಿಗೆ ಅಂಥವ್ರು ಹುಟ್ಟಬೇಕು. ಈಗ ಹುಡ್ತಾರೆ, ಅದಾರ, ಬರ್ತಾರೆ, ಎಲ್ಲೇ ಹೋಗಿಲ್ಲ. ಬಂದಾಗ ನಮ್ದು ಇನ್ನೂ ಬರ್ತಾರೆ ನೋಡ್ರಿ. ಅತಿ ಓರಾತಂದ್ರೆ ಹುಟ್ಟಿ ಬರ್ತಾರೆ ಅಮ್ಮ. ಜೀವ ಯಾರು ಉಳ್ಸಕ್ಕೆ ಅವ್ರು ಬರ್ತಾರೆ. ಆಗ್ತೈತಿ ಅಮ್ಮ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಲೆನಾಡು ಬ್ಲಾಗ್ ಯೂಟ್ಯೂಬ್ ಚಾನಲ್ ಕಡೆಯಿಂದ. ಸೊ ಇವತ್ತು ನಾನು ಪಬ್ಲಿಕ್ ರಿವ್ಯೂ ಮಾಡೋಕ್ಕೆ ಬಂದಿದ್ದೇನೆ. ಒಂದೇ ವಿಷಯ ಏನಂತ ಹೇಳಿದ್ರೆ, ಈಗ ನಿಮ್ಗೆ ಗೊತ್ತಿದೆ ಪೆಟ್ರೋಲ್ ರೇಟ್, ನೀವು ಗಾಡಿ ಓಡಿಸ್ತಾ ಇರ್ತೀರ, ಪೆಟ್ರೋಲ್ ರೇಟ್ ಏರಿಕೆ ಆಗಿದೆ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಏನು ಮೇಡಮ್, ಎಲ್ಲ ರೇಟು ಏರಾಗತ್ತಾವ. ಕಾಂಗ್ರೆಸ್ ಬಂದಂಗೆ ಇನ್ಸಿತ್ತು ಎಲ್ಲ ರೇಟು ಏರಾಗತ್ತಾವ. ಏನು ಮಾಡಬೇಕು ಅನ್ನೋದು ತಿಳಿವಲ್ರಿ ನಮ್ಗಂತೂ. ನಾವು ನೋಡಿದ್ರೆ ಕೂಲಿ ಕಾರ್ಮಿಕ ನಮ್ಮ ಪಗಾರ ಆಗೋಲ್ದು ಹೆಚ್ಚಿಗೆ ಹೊರದಕ್ಕೆ ಇದು ಈ ಬೆಲೆ ಏರಿಕೆನೇ ಜಾಸ್ತಿ ಆಗತ್ತೈತೆ ರೀ ಮೇಡಮ್. ಏನು ಮಾಡ್ಬೇಕು? ಅಂದರೆ ನಮ್ಮ ಸ್ಯಾಲ್ರಿ ಹೆಚ್ಚಾಗಿಲ್ಲ ಅಂದ್ರೆ ಏರಿಕೆ ಮಾತ್ರ ಜಾಸ್ತಿ ಆಗತೈತಿ. ಇಳಿಕೆ ಕ್ರಮನೇ ಇಲ್ಲ, ಬರೀ ಏರಿಕೆ ಕ್ರಮನ ಆಗಿದೆ ಅಂತ. ಇನ್ನು ಸರ್ ಕರೆನ್ಸಿ ರೇಟ್ ಉತ್ತೇಜನಕವಾಗಿ ಹೋಗಿದೆ. 50 ರೂಪಾಯಿ 100 ರೂಪಾಯಿ ಇನ್ನೊಂದು ಜಾಸ್ತಿ ನೋಡ್ರಿ. ಒಂದು ಹಲೋ ಅಂತಂದು ಒಂದು 4 ಮಾತಾಡಕ್ಕೆ ಇವಾಗ 299 ರೂಪಾಯಿ ಕಟ್ಟಬೇಕು. ಮೊದ್ಲು 240 ರೂಪಾಯಿ ಇತ್ತು, ಇವಾಗ 299 ರೂಪಾಯಿ ಕಟ್ಟಬೇಕು ರೀ ಮೇಡಮ್. ಏನು ಮಾಡ್ಬೇಕು ಹೇಳ್ರಿ? ಹಿಂಗೆ ಕಾಂಗ್ರೆಸ್ ಸರ್ಕಾರ ಏನು ಮಾಡೋದು ಉದ್ಧಾರ ಮಾಡೋದು ನಮಗೆ. ಇನ್ನೂ ತೆಳಗೆ ಹೊಲ್ಸಾಗತ್ತೆ ಹೊರತಕ್ಕೆ ಮ್ಯಾಲೆ ಎಬ್ಸೋದು ಕಾಂಗ್ರೆಸ್. ನೋಡಿ ನಾವು ಹೋಟ್ ಹಾಕಿ ಹುಚ್ಚಾಗಿ ಮಂಗೆ ಹಾಕಿ ಕುಂತೀವಿ ನೋಡ್ರಿ ಅಷ್ಟೇ. ಸರ್ ಇನ್ನು ಇಷ್ಟು ಹೇಳಿದ್ರಲ್ವ, ಇವಾಗ ನೀವು ಒಂದು ದಿನದ ಏನಾದರೂ CM ಆದರೆ, ಮುಖ್ಯಮಂತ್ರಿ ಆದರೆ ಏನು ಬದಲಾವಣೆ ಪ್ರಯತ್ನ ಪಡ್ತೀರಿ? ಏನು ಬದಲು ಮಾಡ್ಬೇಕಂತ? ನಾವು CM ಆದ್ರಿ, ನಾವು CM ಬೇಡ್ರಿಪ್ಪ. ನಮಗೆ ಕೂಲಿಕರ್ ಒಂದು ಸ್ವಲ್ಪ ತಿನ್ನಾಕ ಉಣ್ಣ ಇದ್ದು ಸಾಕು. ನಮ್ಗೆ ಯಾಕೆ CM ಕಾರ್ನೇ ಬೇಕ್ರಿಪ್ಪ? ಅವ್ರವರೇ ಹೊಡೆದಾಡತ್ತಾರೆ ನಮ್ಗೆ. ಇನ್ನು ನಮಗೆ ಯಾರು ಸೀಟ್ ಕೊಡ್ಬೇಕ್ರಿ? ಅಂದ್ರೆ ಹಿಂಗೆ ನೀವು ಒಂದು ಅಸಂಪ್ಷನ್ ಮಾಡಿದ್ರೆ ಏನು ಬದಲಾವಣೆ ಮಾಡಕ್ಕೆ? ಏನು ನಾವು ಇಲ್ಲ ಸಾರಿ ಅಂಥವೆಲ್ಲ ದೊಡ್ಡ ವಿಷಯಕ್ಕೆ ಹೋಗಂಗಿಲ್ಲ. ಇವರೇ ಹೊಂದಾಣಿಕೆಯಿಂದ ಆಗಿ ಇನ್ನೂ ನಡೆಸಿದ್ರೆ ಚಲೋ ಆಗ್ತೇವೆ, ಇಲ್ಲಾಂದರೆ ಆಗಂಗಿಲ್ಲ ಅಷ್ಟೇ. ಮತ್ತೇನಾಗುತ್ತೆ? ಥ್ಯಾಂಕ್ ಯು ಸರ್. ಹಾಂ ಸರ್, ನಮಸ್ತೆ. ಮಲೆನಾಡು ಬ್ಲಾಗ್ ಯೂಟ್ಯೂಬ್ ಚಾನಲ್ ಕಡೆಯಿಂದ. ಸೊ ಇವಾಗ ಏನು ಪೆಟ್ರೋಲ್ ಬೆಲೆ, ನೀವು ಗಾಡಿ ಓಡಿಸ್ತೀರಲ್ವ ಸರ್? ಈಗ ನಿಮಗೆ ಗೊತ್ತಿದೆ, ಈಗ ರೀಸೆಂಟಾಗಿ ಜುಲೈ ತಿಂಗಳಲ್ಲಿ ಪೆಟ್ರೋಲ್ ಬೆಲೆ ಏರಿಕೆ ಮಾಡಿದ್ದಾರೆ. ನೀವು ಅದ್ರ ಬಗ್ಗೆ ಏನು ಹೇಳಕ್ಕೆ ಪ್ರಯತ್ನ ಪಡ್ತೀರಾ?
ಇಲ್ಲೇನು ಹಿಡ್ಕೊಂತೀವಿ. ಹೇಗೆ ಮಾತಾಡಿ ಅದ್ರ ಕುರಿತು. ಈ ಪೆಟ್ರೋಲ್ ಬೆಲೆ ಅಂತೂ ಸ್ವಲ್ಪ ಜಾಸ್ತಿ ಆಗಿದೆ. ನಮ್ಮ ಕರ್ನಾಟಕ ಸರ್ಕಾರದವ್ರು ಮಾಡಿದ್ದಾರೆ, ಸೆಂಟ್ರಲಿಂದ ಮಾತ್ರ ಆಗಿಲ್ಲ. ಸೆಂಟ್ರಲಿಂದ ಏನಾರ ಆಗಿದ್ರೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮ ಆಗ್ತಿದ್ವು. ಆದರೆ ಸ್ಟೇಟ್ ಗೌರ್ಮೆಂಟ್ದವ್ರು ಮಾಡಿದ್ರಿಂದ ಅಭಿವೃದ್ಧಿ ಕಾರ್ಯಕ್ರಮನೂ ಆಗ್ತಿಲ್ಲ. ರೇಟ್ ಏರಿಸಲಿ ಪರವಾಗಿಲ್ಲ, ಅದ್ರ ತಕ್ಕ ಕೆಲಸನೂ ಆಗಬೇಕಲ್ಲ. ಆಗ್ಬೇಕು ನಿಜ. ಸಾರ್ವಜನಿಕರಿಗೆ ಎಲ್ಲ ರೀತಿಯಿಂದ ಅನುಕೂಲ ಆಗಬೇಕು. ಈಗ ಎಲ್ಲಿ ರೇಟ್ ಏರಿಸೋದು ಬೇರೆದಕ್ಕೆ ಅದು ಅನ್ವಯ ಮಾಡೋದು ಅದು ಸರಿ ಸಮಸ್ಯೆ ಅಲ್ಲ. ಯಾವುದೇ ಒಂದು ದರ ನಾವು ಏರಿಸಿದ್ರು ಅದನ್ನು ಉಪಯೋಗ ತಗೋಬೇಕು. ಅದು ಸಾರ್ವಜನಿಕರಿಗೆ ಮುಟ್ಟಬೇಕು. ಯಾಕೆ ದುಡ್ಡು ತಗೊಂಡಿರೋದು ಸಾರ್ವಜನಿಕರದ, ಹೌದು ಸಾರ್ವಜನಿಕರದ ಕೆಲಸಕ್ಕೆ ಮುಟ್ಟಬೇಕು. ಮುಟ್ಟಬೇಕು. ಹೌದು ಸರ್. ಈಗ ಸಿಕ್ಕಾಪಟ್ಟಿ ಸುಮ್ಮನೆ ರೇಟ್ ಏರಿಸಿದ್ರಿಂದ ಎಲ್ರಿಗೂ ತೊಂದರೆ ಆಗ್ತದೆ. ಕಷ್ಟ ಆಗುತ್ತೆ ನಿಜ. ಗಾಡಿ ಇದ್ದವ್ರಿಗೆ ಆಗ್ತದೆ, ಇಲ್ದವ್ರಿಗೆ ಆಗ್ತದೆ. ಆಗತ್ತೆ. ಈಗ ಮೊದಲು ನಮ್ಮ ಬಾಳೆಹಣ್ಣು ಬರೆದು ಗಾಡಿದು 30,000 ರೂಪಾಯಿ ಬಾಡಿಗೆ ಇತ್ತು. ಈಗ ಡೀಸೆಲ್ ರೇಟ್ ಏರಿದೆ ಅಂತೇಳಿ 35,000 ರೂಪಾಯಿ ಮಾಡಿದ್ದಾರೆ ಅವರು. 5,000 ರೂಪಾಯಿ ಅಲ್ಲಿ ನಾವು ಕೊಟ್ಟಿವಿ ಜಾಸ್ತಿ. ಆಮೇಲೆ ಇಲ್ಲಿ ನಾವು ತೊಗೊಂಬರೋದು ತುಟ್ಟಿ ಗಿರಾಕಿ ಮೇಲೆ ಹೊರೆ ಆಗ್ತದೆ. ಹೌದು ಸರ್. ಒಬ್ಬರು ರೇಟ್ ಏರಿಸೋದ್ರಿಂದ 100 ಜನರಿಗೆ ಅದ್ರದ್ದು ಇಫೆಕ್ಟ್ ಆಗ್ತದೆ. ಹೌದು. ಲಾಭ ಯಾರಿಗೆ? ಅದು ಸರ್ಕಾರಕ್ಕೆ. ಹೌದು. ಆ ಸರ್ಕಾರ ಅದನ್ನು ಉಪಯೋಗ ಕೊಡಬೇಕಲ್ಲ ಸಾರ್ವಜನಿಕರಿಗೆ. ನಿಜ ಸರ್, ಅದು ಕರೆಕ್ಟ್. ಹೌದು, ಯಾಕಂದ್ರೆ ಅದು ಜನಕ್ಕೆ ಸಿಗ್ತಾ ಇಲ್ಲ. ಜನಕ್ಕೆ ಸಿಗಬೇಕು. ಅಷ್ಟೇ. ಈಗ 1.5 ವರ್ಷ ಮುಟ್ತಾ ಬಂತು ಸರ್ಕಾರ ಆಗಿ. ಯಾವುದೇ ಸರ್ಕಾರ ಬರಲಿ ಅದೇ ಇದೆ ಅಂತೇನಿಲ್ಲ. ನಿಜ. ಅದು ಸಾರ್ವಜನಿಕರಿಗೆ ಒಳ್ಳೇದಾಗಬೇಕು, ಎಲ್ಲರಿಗೂ ಆಗಬೇಕು. ಈ ಬಸ್ಸಲ್ಲಿಂದ ಕೆಲವು ಮಂದಿಗೆ ತೊಂದರೆ ಆಗಿದೆ, ಅದು ನಿವಾರಣೆ ಆಗಬೇಕು. ನಿಜ ಸರ್. ಇವಾಗ ಎಷ್ಟೋ ಬಸ್ ಬಂದ್ ಮಾಡಿದ್ದಾರೆ. 50% ಐತೆ ಇಲ್ಲ ಈಗ ರನ್ನಿಂಗ್. ನಿಜ ಸರ್. ಹೌದು, ಯಾಕಂದ್ರೆ ಬಸ್ ರಿಪೇರಿಗೆ ದುಡ್ಡು ಬೇಕಲ್ವಾ ಗೌರ್ಮೆಂಟ್ ಹತ್ರ. ಅದೇ ಪ್ರಶ್ನೆ ಅಲ್ಲಮ್ಮ. ಈಗ ಫ್ರೀ ಕೊಡೋದ್ರಿಂದ ಅವರು ಸ್ಟಾಪ್ ಮಾಡಿದ್ದಾರೆ. ನಿಜ, ಅದು ಒಂದು ಪ್ರಶ್ನೆ. ಹೌದು, ಕೆಲವು ಜನರಿಗೆ ಗೊತ್ತಿರ್ತದೆ, ಕೆಲವು ಜನರಿಗೆ ಗೊತ್ತಿರೋದಿಲ್ಲ. ಅದು ಈಗ ಗಣಮಕ್ಕಳಿಗೆ ಬಸ್ಗೆ ಹೋಗ್ಬೇಕಂದ್ರೆ 4 ತಾಸು ನಿಲ್ಲಬೇಕು ಒಂದು ಬಸ್. ಎಷ್ಟು ಕಷ್ಟ ಈಗ ಆಗುತ್ತೆ. ಮೊನ್ನೆ ನಾನು ನೋಡಿದೆ ಗರಗದಾಗ, ಅದು ನನಗೆ ಭಾಳ ಬೇಜಾರಾಯಿತು. ಸಾಯಂಕಾಲ 5 ಗಂಟೆ ಆಗಿತ್ತು. ಅದು ಸ್ಕೂಲ್ ಬಿಟ್ಟು ಸಮಯ ಅದು. ನಾನು ಕಾರ್ ತೊಗೊಂಡು ಹೋಗಿದ್ವಿ. ನಮಗೇನು ಪ್ರಾಬ್ಲಮ್ ಇಲ್ಲ. ಆದರೆ ಕನಿಷ್ಠ 200 ಮಕ್ಕಳು ಅದಮ್ಮ, ಸಣ್ಣ 10 ವರ್ಷ 12 ವರ್ಷದ ಜನ ಮಕ್ಕಳು ಅದಾವೆ. 4ನೇದ 5ನೇ ಹೋಗೋರು. ಸಾಯಂಕಾಲ 5 ಗಂಟೆ ಆದರೂ ಒಂದು ಬಸ್ ನಿಲ್ತಾ ಇಲ್ಲ ಅಲ್ಲಿ. ಎಲ್ಲ ಬಸ್ ಫುಲ್ ಬರ್ತದೆ. ಮಕ್ಕಳು ಹೆಂಗೆ ಹೋಗ್ಬೇಕು? ದೊಡ್ಡವ್ರು ಏನಾದರೂ ಮಾಡಿ ಹೋಗ್ಬೋದು, ಬೇರೆ ಬಸ್ ಸ್ಟಾಪ್ಗೆ ಆದ್ರೆ ಹೋಗಿ ಹತ್ಬೋದು. ಸಣ್ಣ ಮಕ್ಕಳು, ಅದು ನನಗೆ ಭಾಳ ಬೇಜಾರಾಗಿದೆ. ಈಗ ಮಕ್ಕಳಿಗೆ ತೊಂದರೆ ಆದರೆ ಯಾರೂ ಅನುಕೂಲ ಆಗೋದು. ಅವ್ರ ಕಡೆ ದುಡ್ಡು ಇರೋದಿಲ್ಲ, ಬೇರೆ ಏನಾರ ಪರಿಹಾರ ವ್ಯವಸ್ಥೆ ಮಾಡ್ಕೋಬೇಕಂದ್ರೆ. ದೊಡ್ಡವರಾದ್ರೆ ದುಡ್ಡು ಇರ್ತವೆ, ಗಾಡಿ ಆದ್ರೂ ಮಾಡ್ಕೋಬೋದು, ಯಾರ್ದಾರ ಹೆಲ್ಪ್ ಕೇಳಿ ಹೋಗ್ಬೋದು. ಸಣ್ಣ ಮಕ್ಕಳು ಹೆಂಗೆ ಹೋಗ್ಬೇಕು? ಅದನ್ನ ನೋಡಿ ನನಗೆ ಭಾಳ ಬೇಜಾರಾಗಿದೆ. ನಾವಂತೂ ಬಸ್ಗೆ ಅಡ್ಡಾಡೋದಿಲ್ಲ. ಬೆಳಿಗ್ಗೆ ಗಾಡಿ ಮೇಲೆ ಬರ್ತೀವಿ, ಅಂಗಡಿಯಾಗ ಕುಂದಿರ್ತೀವಿ, ಮನೆಗೆ ಹೋಗ್ತೀವಿ, ನಮ್ದೇನು ತೊಂದರೆ ಇಲ್ಲ. ಆದ್ರೆ ಮಕ್ಕಳು ನೋಡಿ ನಮ್ಗೆ ಬೇಜಾರು ಭಾಳ ಆಗಿದೆ. ಇನ್ನೋರಿಗೆ ನೆನೆಸ್ತಿರ್ತೀನಿ ನಾನು. ಸರ್, ಇನ್ನು ನೀವು ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತೀರಿ ಅನ್ನೋ ಸರ್. ಇವಾಗ ನಿಮ್ಗೆ ಗೊತ್ತಿದೆ ಕರೆನ್ಸಿ ಏರಿಕೆ 100ರಿಂದ 50 ಅದೇ ಆಗಿದೆ. ಜುಲೈ 3ರಿಂದ ಆಗಿದೆ ಆಲ್ರೆಡಿ. ಮೆಸೇಜ್ ಬಂದಿದೆ. ಎಷ್ಟೋ 150 ಇದ್ದಿದ್ದು 200 ಆಗಿದೆ, 200 ಇದ್ದಿದ್ದು 250 ಆಗಿದೆ. ನಿಮ್ಗೆ ಅದ್ರ ಬಗ್ಗೆ ಏನು ಅನ್ಸುತ್ತೆ? 150 ರೂಪಾಯಿ ಒಂದೇ ಸಲ ಕರೆನ್ಸಿ ರೇಟ್ ಹೆಚ್ಚಿಗೆ ಆಗೋದು ಅದೊಂದು ರೀತಿಗೆ ಒಳ್ಳೇದು. ಯಾಕಂದ್ರೆ ಟ್ರಾನ್ಸ್ಪರೆಂಟ್ ಜಾಸ್ತಿ ಮಾಡಿಸ್ತಾರೆ ಅವರು. ಈಗ 5G ಹೋಗಿ 6G ಆಗ್ತಾ ಇದೆ. 6G. ಆಮೇಲೆ ಎಲ್ಲಿ ಬೇಕಲ್ಲಿ ಟವರ್ ಕುಂದಿರ್ಸ್ಬೇಕಾಗ್ತದೆ. ಅದಕ್ಕೆ ಖರ್ಚು ಬೇಕಾಗತ್ತೆ. ಅದು ಒಳ್ಳೇದಿದೆ, ಅದು ಒಂದು ರೀತಿಯಿಂದ. ಯಾಕಂದ್ರೆ ಈಗ ಎಲ್ಲ ಡಿಜಿಟಲ್ ಆಗ್ತಾ ಇದೆ. ಹೌದು, ನಿಜ. ಇವನ್ ಹಳ್ಳಿಯವರು ಸುಧಾ ನಾನು ಫೋನ್ ಪೇ ಮಾಡ್ತೀನಿ, ಐತೇನೆ ಇಲ್ಲ ಅಂತ ನಮಗೆ ಕೇಳ್ತಾರೆ. ಹೌದು, ನಾವು ಐತೆ ಅಂತ ಇಲ್ಲಿ ತೋರಿಸ್ತೇವೆ. ನಿಜ ಸರ್. ಮತ್ತೆ ಅದಕ್ಕೆಲ್ಲ ಅನುಕೂಲ ಇದೆ. ಕೆಲವು ಅನ್ನೆಸೆಸರಿ ಯೂಸ್ ಮಾಡೋರು ಕಡಿಮೆ ಆಕ್ಕರ್ಮ. ನಿಜ. ಹೌದು, ಕರೆಕ್ಟ್. ಈ 4 ಸಿಮ್ ಇಟ್ಕೊಂಡವ್ರು 2 ಸಿಮ್ ಇಟ್ಕೋತಾರ. ಅವಾಗ ಎಷ್ಟೆಷ್ಟೋ ಸಿಮ್ ಇಟ್ಕೊಂಡವ್ರು ಅದಾರ. ಊಟ ಹೆಂಗ್ ಹಾಕ್ತಾರೋ ನಮಗೂ ಗೊತ್ತಿಲ್ಲ. ನಮ್ಮ ಹೊಟ್ಟೆ ತುಂಬಿಕೊಳ್ಳೋದ ನಮಗೆ ವಜ್ಜೆ ಆಗ್ತದೆ. ಇನ್ನು ಅದಕ್ಕೆ ಹೆಂಗ್ ಊಟ ಹಾಕ್ತಾರೋ ಅದು ಗೊತ್ತಿಲ್ಲ. ಕರೆಕ್ಟ್ ಸರ್. ಅದ್ರ ಈಗ ನಮಗೆ ಅವಶ್ಯಕತೆ ಇದ್ದಲ್ಲಿ ಮಾತ್ರ ನಾವು ಉಪಯೋಗ ಮಾಡಬೇಕಾಗ್ತದೆ. ನಿಜ. ಇದು ಅನ್ನೆಸೆಸರಿ ಉಪಯೋಗ ಮಾಡೋರಿಗೆ ಸ್ಟಾಪ್ ಆಕೈತಿ. ಇವಾಗೆಲ್ಲ ಕಮ್ಮಿ ಆಗಿ ಕರೆಕ್ಟ್ ಆಗಿ ಹೋಗ್ತಾ ಇರತ್ತೆ ಅಂತ ಹೇಳಿ ಯೂಸರ್ಸ್ ಕಮ್ಮಿ ಆಗ್ತಾರೆ. ನೆಟ್ವರ್ಕ್ ಎಷ್ಟು ಜನ ಬರೇ ಫಾಲ್ತು ಉಪಯೋಗ ಮಾಡ್ತಾರೆ. ಹೌದು ಸರ್, ನಿಜ. ನಮ್ಮ ಮಕ್ಕಳನ್ನ ಹಿಡಿದು ಹೇಳ್ತೀನಿ, ಕಾಲೇಜಿಂದ ಬಂದ್ರೆ ಅದು ಮೊಬೈಲ್ ಹಿಡ್ಕೊಂಡು ಕುಂದಿರ್ತಾವ್ರು ಅವ್ರು ನೆಟ್ ಯೂಸ್ ಮಾಡಿ. ಈಗ ಅದು ಟ್ರೂ 5G ಅಂತೇಳಿ ಬಿಟ್ಟಿದ್ದಾರೆ, ಅನ್ಲಿಮಿಟೆಡ್ ಅಂತೇಳಿ. ರಾತ್ರಿ 1 ಮಟ ಕುಂದಿರ್ತಾರೋ 2 ಮಟ. ನಾವು ಮಲ್ಗೋ ಮಟ ನಮ್ಮ ಕೂಡ ಇರ್ತಾರ. ನಾವು ಮಲ್ಕೊಂಡಿಂದ ಅವರು ಬೇರೆ ಯೂಸ್ ಮಾಡ್ತಾ ಇರ್ತಾರ. ಅದ್ರ ಏನು ಒಳ್ಳೇದು ನೋಡ್ತಾರೋ ಕೆಟ್ಟದ್ದು ನೋಡ್ತಾರೋ ಗೊತ್ತಾಗೋದಿಲ್ಲ. ಹೌದು ಸರ್, ಅದ್ ನಿಜ. ಅಂದ್ರೆ ಈ ಒಂದು ರೀತಿಲಿ ಒಳ್ಳೇದು ಅಂತ ನೀವು ಒಂದು ರೀತಿಗೆ ಅದು ಒಳ್ಳೇದಾಯ್ತು. ಅಂದ್ರೆ ಈಗ ನನಗೆ ಹೊರೆ ಆಯ್ತಂದ್ರೆ ನಾನು ಹಾಕ್ಸೋದಿಲ್ಲ. ನಿಜ ಸರ್. ಹೌದು, ನನಗೆ ಅವಶ್ಯಕತೆ ಇದ್ದಲ್ಲಿ ಮಾತ್ರ ನಾನು ಯೂಸ್ ಮಾಡ್ತೀನಿ, ಇಲ್ಲ ಮಾಡೋದಿಲ್ಲ ಅಷ್ಟೇ. ಕರೆಕ್ಟ್, ನಿಜ. ಆಯ್ತು, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವೆಲ್ಕಮ್, ಮೋಸ್ಟ್ ವೆಲ್ಕಮ್.
ಈಗ ನಿಮಗೆ ಗೊತ್ತಿದೆ ಇನ್ನು ಕಾಂಗ್ರೆಸ್ ಸರ್ಕಾರದಿಂದ 2,000 ರೂಪಾಯಿ ಬರ್ತಾ ಇತ್ತು, ನಿಮಗೆ ಬರ್ತಾ ಇತ್ತಾ ಅಮ್ಮ? ಬರ್ತಾ ಇತ್ತು ರೀ. ಈಗ ಬರ್ತಾ ಇದೆಯಾ ನಿಮಗೆ? ಈಗಿಲ್ಲ. ನಿಮ್ಗೆ ಏನು ಅನ್ಸುತ್ತೆ ಅದರಿಂದ ಏನಾದ್ರು ಯೂಸ್ ಆಯ್ತಾ? ನಮಗೆ ಏನೂ ಉಪಯೋಗ ಇಲ್ರಿ. ನಮಗೆ ಬೇಡ ಅಂತ ಹೇಳ್ತೀರಾ? ಬೇಡ ರೀ. ನಾವು ದುಡಿತೀವಿ, ತಿಂತೀವಿ, ಸಂಪಾದನೆ ಮಾಡ್ತೀವಿ. ಅದರಿಂದ ಎಷ್ಟು ಕಷ್ಟ ಐತೆ ಅನ್ನುವಂಥದ್ದು ನಮಗೂ ಗೊತ್ತೈದ್ರಿ. ಯಾಕಂತಂದ್ರೆ ನಮಗೆ ಅದು ಬೇಡ. ನಮ್ಗೆ 800 ಏನು ಬರ್ತೈತಿ ಅದು ಅಷ್ಟೇ ಸಾಕು ಅಂತ. ಅದಕ್ಕಿಂತ ಹೆಚ್ಚಿಂದ ಏನು ಬೇಡ. ಅಮ್ಮ ಇನ್ನೇನಾದರೂ ಬದಲಾವಣೆ ಇದೆಂತ ಈಗ ಬಸ್ ಫ್ರೀ ಕೊಟ್ಟಿದ್ದಾರೆ, ಹೀಗೆ ದುಡ್ಡು ಕೊಡ್ತಾ ಇದ್ದಾರೆ, ಅಕ್ಕಿ ಅಂತೆಲ್ಲ ಹೇಳಿದ್ರು, ಅಕ್ಕಿ ದುಡ್ಡು ಬರ್ತಾ ಇಲ್ಲ. ನೀವು ಇದ್ರ ಬಗ್ಗೆ ಏನು ಇಷ್ಟಪಡ್ತೀರಾ? ಇದು ಬೇಕು ಅನ್ಸತ್ತೆ ನಿಮಗೆ? ಬಸ್ ಫ್ರೀ ಆಗಿರ್ಬೋದು, ಅಕ್ಕಿ ಒಂದೇ ಇದ್ರೆ ಸಾಕು. ಅಕ್ಕಿ ಬೇಕಂದ್ರೆ ಬೇರೆ ನಾವು ಧಾನ್ಯ ಇದ್ರೆ ಸಾಕು. ಆದ್ರೆ ನಮ್ಗೆ ಅಮೌಂಟ್ ಅನ್ಕೊಂಡು ಬೇಡ. ನಿಜ. 5 kg ಅಕ್ಕಿ ಸಿಕ್ಕರೆ ಎಷ್ಟೋ ಒಂದು ತೃಪ್ತಿ ಆಯ್ತು. ನಿಜ ಅಲ್ವಾ? ಗೌರ್ಮೆಂಟ್ದವ್ರು 5 kg ಕೊಡ್ತಾರೆ. ಈಗ ರಾಜ್ಯ ಸರ್ಕಾರ ಎಲ್ಲಿ ಕೊಡ್ತಾ ಇದೆ? ನಮ್ಗೆ ದುಡ್ಡು ಬೇಡ. ನಮ್ಗೆ ದುಡ್ಡು ಬೇಡ್ರಿ. ನಮ್ಗೆ ಅನ್ನ ತಿಂದ್ರೆ ಸಾಕು. ನಮ್ಮ ಹೊಟ್ಟೆ ಜೀವನಕ್ಕೆ ಸಾಕಾದ್ರೆ, ನಮ್ಮ ಹೊಟ್ಟೆ ಕೂಳಾದ್ರೆ ಸಾಕು. ಮತ್ತೊಂದು ಏನು ಬೇಡ. ನಮ್ಗೆ ಅದ್ರ ದುಡ್ಡು ಅದೇ ಎಲ್ಲ ನಮ್ದೇ. ನಾವು ದುಡ್ದಿದ್ದೆ ಅವ್ರು ಕೊಡ್ತಾರ್ರಿ. ಟ್ಯಾಕ್ಸ್ 2,000 ರೂಪಾಯಿ ಬರ್ತೈತೆ ಅಂತ ಹೇಳಿ ನನ್ನ ಹೆಂಡತಿಗೆ 2,000 ರೂಪಾಯಿ ಇವತ್ತು ಬಂತಂದ್ರೆ ನಾನು ಸಜ್ಜಿ ಮಾಡಕ್ಕೆ 2,000 ರೂಪಾಯಿ ಕಡಿಮೆ ಕೊಡ್ತೀನಿ. ನಾ ಆಗ್ತದ್ರಿ. ಆದ್ರೆ ಏನು ನಾನು ದುಡಿಯಕ್ಕೆ ಹೋಗೋದಿಲ್ಲ. ಈಗ ರೇಷನ್ ಫ್ರೀ ಬರ್ತದೆ. ಅದಕ್ಕೆ ನಮ್ಗೆ ಹಂಗೆ ಬೇಡ. ಇನ್ನೂ ನಮ್ಗೆ ಪೆಟ್ರೋಲ್ ರೇಟ್ ಏರ್ಸಾಕತ್ತಾರ, ಧಾನ್ಯದ ರೇಟ್ ಏರ್ಸಾಕತ್ತಾರ, ಪ್ರತಿಯೊಂದು ಲೈಟಿನ ಬಿಲ್ ಏರ್ಸಾಕತ್ತಾರ. ಆಮೇಲೆ ಕರೆಂಟ್ ಬಿಲ್ ಅಂತೂ ಈಗ ಯೂನಿಟ್ ಮೇಲೆ ಎಷ್ಟೋ ಭಾಳ ಏರಿಸ್ಬಿಟ್ಟಾರ. ಅದ್ರ ಸಲುವಾಗಿ ಅಷ್ಟು ಬೇಡ. ನಮ್ಗೆ ಯಾವಾಗಲೂ ಆದಷ್ಟು ನಾವು ದುಡಿದಷ್ಟಕ್ಕೆ ನಮ್ಗೆ ತೃಪ್ತಿ ಆದ್ರೆ ಸಾಕು. ಮತ್ತೊಂದು ಏನು ಬೇಡ. ಸರ್, ಈಗ ನೀವು ಗಾಡಿ ಓಡಿಸ್ತಾ ಇದ್ದೀರಾ, ಮತ್ತು ಈಗ ಹೂವು ತರಬೇಕಂದ್ರೆ ನಿಮಗೆ ಏನು ನೀವು ತರಿಸ್ತೀರಲ್ವ, ಡೀಸೆಲಿಂದ ಏನು ಗಾಡಿಯಿಂದ ತರಿಸ್ತೀರ, ನಿಮ್ಗೆ ಏನು ಅನ್ನಿಸ್ತದೆ? ಪೆಟ್ರೋಲ್ ಏರಿಕೆ ಜಾಸ್ತಿ ಆಗಿದೆ. ಈಗ ಎಲ್ಲ ರೇಟ್ ಹೆಚ್ಚಿಗೆ ಇದೆ ಮೇಡಮ್. ನಮ್ಮದು ಬಿಸ್ನೆಸ್ಸು ತಂಡ ಇದೆ. ಎಲ್ಲ ಪೆಟ್ರೋಲ್ ರೇಟ್ 3 ರೂಪಾಯಿನೂ ಹೆಚ್ಚಾರ. ಹಿಂಗಾಗಿ ಬಿಸ್ನೆಸ್ ಅಂಥ ಹಬ್ಬ ಅಂಥದ್ದು ಆಗವಲ್ವ ರೀ. ನಿನ್ನೆ ಅಮಾಸಿನೂ ಅಷ್ಟು ವ್ಯಾಪಾರ ಆಗಿಲ್ಲ. ಇದೆಲ್ಲ ಉಳಿದಿದ್ದ ಮಾಲ ರೀ. ಇದಿಷ್ಟು ಅಮಾಸಿಗೆಲ್ಲ ವ್ಯಾಪಾರ ಡೌನ್ ಆಗಿದ್ದಕ್ಕೆ ಇಷ್ಟೆಲ್ಲ ಮಾಲ್ ಉಳಿದಿದ್ದು. ಇಲ್ಲಾಂದರೆ ಇಷ್ಟು ಮಾಲ್ ಇನ್ನೂ ಕಡಿಮೆ ಬೀಳ್ತಿದ್ರಿ ನಮಗೆ. ಈಗ ರೇಟ್ ಕಾಸ್ಟ್ಲಿ ಇದೀಗ ನಾವು ಸ್ವಲ್ಪ ತರ್ತೀವಿ, ಸ್ವಲ್ಪರೊಳಗೆ ಮತ್ತೆ ಸ್ವಲ್ಪ ಉಳಿದೈತಿ ಅಷ್ಟೇ ರೀ. ಬಿಸ್ನೆಸ್ ಎಲ್ಲ ರೇಟ್ ಹೆಚ್ಚಿಗೆ ಆಗಿದೆ. ಎಲ್ಲ ರಿಕ್ವೆಸ್ಟ್ ಮಾಡ್ಕೊಬಂದ್ರೆ ಎಲ್ಲ ರೇಟ್ ಸ್ವಲ್ಪ ಕಡಿಮೆ ಆಗಲಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ, ಮತ್ತೇನಿಲ್ಲ. ಸರ್, ಇನ್ನು ನೀವು ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀರಾ. ನಿಮಗೆ ಗೊತ್ತಿದೆ ಈಗ ಜಿಯೋ ಮತ್ತು ಏರ್ಟೆಲ್ ಏರಿಕೆ ಆಗಿದೆ. 100ರಿಂದ 50-100 ರೂಪಾಯಿ ಏರಿಕೆ ಆಗಿದೆ. ಅದ್ರ ಬಗ್ಗೆ ಏನು ಹೇಳಕ್ಕೆ ಪ್ರಯತ್ನ ಮಾಡ್ತೀರಾ? ನಿಮ್ಗೆ ಅದು ಒಳ್ಳೇದು ಅನ್ನಿಸ್ತಾ ಇದೆಯಾ ಅಥವಾ ಕೆಟ್ಟದ್ದು ಅನಿಸ್ತಿದೆಯಾ? ಒಂದೇ ಸಲ ಜಾಸ್ತಿ ಒಳ್ಳೇದಕ್ಕಂತ ಎದಕ್ಕೂ ಇಲ್ಲ ಮೇಡಮ್. ಬರೀ ಕೆಟ್ಟದ್ದು ಫೋನ್ ಅಂತ ಯೂಸೇ ಮಾಡಬೇಡ್ರಿ. ಎಲ್ಲಾದ್ರೂ ರೇಟ್ ಹೆಚ್ಚಿಗೆ ಆಗಿದೆ ಮೇಡಮ್. ಇದೆ ಅಂತಲ್ಲ, ಪ್ರತಿಯೊಂದು ವಸ್ತು ನಾವು ಮಾರ ಅಂತೀವಿ 40 ರೂಪಾಯಿ 50 ರೂಪಾಯಿ. ಅವಾಗ 20 ರೂಪಾಯಿ 15 ರೂಪಾಯಿ ನಾವು ಕೊಡ್ತಿದ್ವಿ ಕಸ್ಟಮರ್ಗೆ. ಈಗ ನಮಗೆ 300 ರೂಪಾಯಿ ಕೆಜಿ 200 ರೂಪಾಯಿ ಕೆಜಿ ಬೀಳ್ತಿದ್ದೆ. ಅವಾಗ 20 ರೂಪಾಯಿ 40 ಭಾಳ ಅಂದ್ರೆ 100 ರೂಪಾಯಿ ಕೆಜಿ. ಈಗ 300 ರೂಪಾಯಿ 200 ರೂಪಾಯಿ ಅಂದ್ರೆ ತರಬೇಕ್ರಿ. ನಾವು ತರಲಿಲ್ಲ ಅಂದ್ರೆ ನಮ್ಮ ಬಿಸ್ನೆಸ್ ನಡೆಯಿಲ್ಲ ಮೇಡಮ್. ಆಗಂಗಿಲ್ಲ. ಉಳಿತಂದ್ರೆ ನಮ್ದು ವೇಸ್ಟ್ ಮೇಡಮ್ ನಮ್ಮ ಬಿಸ್ನೆಸ್. ಈಗ ಮಾಲ್ ಏನರ ಉಳಿತಂದ್ರೆ ನಮ್ಗೆ ನಾಳೆ ಮಾರ್ಬೇಕಪ್ಪ ಅನ್ನೋಗಿಲ್ಲ. ಈಗ ನಾಳೆ 50 ರೂಪಾಯಿ ಮಾರಿದ್ ಇವತ್ತು 30 ಮಾರಬೇಕು. ನಾವು ಮಾರಲಿಲ್ಲ ಅಂದ್ರೆ ಅದು ಇಲ್ಲ ರೀ. ನಮ್ಗೆ ಎಲ್ಲ ವೇಸ್ಟ್ ಆಗುತ್ತೆ. ನಿಮಗೆ ಕಷ್ಟ ಆಗುತ್ತೆ. ಇನ್ನೂ ಭಾಳ ಇದೆ. ಏನಂತ ಹೇಳ್ಬೇಕು ಮೇಡಮ್? ಯಾವ ಸರ್ಕಾರಕ್ಕೆ ಯಾರಿಗೆ ಹೇಳ್ಬೇಕು? ಇನ್ನು ಸರ್, ನಿಮಗೆ ಗೊತ್ತು, ನೀವೇನಾದರೂ ಒಂದು ದಿನದ ಮಟ್ಟಿಗೆ PM ಆದರೆ ಅಲ್ಲ CM ಆದರೆ ಏನು ಅಷ್ಟು ದೊಡ್ಡ ಶಕ್ತಿ ಇಲ್ಲ ಮೇಡಮ್ ನಮಗೆ. ಅಷ್ಟು ದೊಡ್ಡ PM ಅಷ್ಟು ಇದು ಇಲ್ಲ. ಆದರೆ ದೇವರ ಆಶೀರ್ವಾದ ಇರಬೇಕು. ಇನ್ನು 2,000 ಹಾಕೋದನ್ನ ನಿಲ್ಸಿದ್ರೆ ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಚಲೋ ಆಯ್ತು ಅನ್ಸುತ್ತಾ, ಬೇಡ ಆಗಿತ್ತು ಅನ್ಸುತ್ತೆ? ನಿಲ್ಸಿದ್ರಿ ಬೆಟ್ರ್. ಆದ್ರೆ ಎಲ್ಲ ರೇಟ್ ಕಡಿಮೆ ಆಗ್ಬೇಕಲ್ರಿ. ಅದರಿಂದ ಅದು ನಿಲ್ಸಿದ್ವ. ಈಗ ಅದರ್ಲಿಂತ್ರ ನೋಡ್ರಿ, ಡೀಸೆಲ್ 3, ಪೆಟ್ರೋಲ್ 3.5 ರೂಪಾಯಿ, ಡೀಸೆಲ್ 3.5 ರೂಪಾಯಿ, ಪೆಟ್ರೋಲ್ 3 ಅಂದ್ರೆ ಎಷ್ಟು ಜನ ಕೊಡ್ತಾ ಇತ್ತು? ಅವಾಗೆಲ್ಲ BJP ಸರ್ಕಾರ ಇದ್ದಾಗ್ರಿ ಬರೀ 1 ರೂಪಾಯಿ 2 ರೂಪಾಯಿ ಇರಿಸಿದ್ರೆ ಸ್ಟ್ರೈಕ್ ಮಾಡ್ತಿದ್ರಿ. ಈಗ 3 ರೂಪಾಯಿ 5 ರೂಪಾಯಿ ಮಾಡಿದ್ರಿ. ಎಲ್ಲಿ ಇರ್ತೀರಿ? ಸ್ಟ್ರೈಕ್ ಇಲ್ಲ, ಏನಿಲ್ಲ. ಎಲ್ಲಿ ಮಾಡ್ತಿದ್ದಾರೆ ಈಗ ಸ್ಟ್ರೈಕ್? ಯಾರು ಮಾಡಿಲ್ರಿ. ಅದಕ್ಕೆ ಎಲ್ಲರೂ ಜನಸಾಮಾನ್ಯರಿಗೆ ಎಲ್ಲರೂ ಜನಸಾಮಾನ್ಯರೇ ಇದಾಗಬೇಕ್ರಿ ಅಷ್ಟೇ. ಅವರೇ ತಿಳ್ಕೊಬೇಕು ಯಾವ್ದಕ್ಕೆ ಏನು ಉಪಯೋಗ ಐತಿ ಹೆಂಗಂತೇಳಿ ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಏರಿಕೆ ಜಾಸ್ತಿ ಆಗಿದೆ. ಅವಾಗ ನಿಮ್ಗೆ ಏನಾದರೂ ಹೊಡ್ತಾ ಬಿದ್ದಿದೆಯಾ? ಗಾಡಿ ಈಗ ಪೆಟ್ರೋಲಿಂದ ತರಿಸೋದಾಗಿರ್ಲಿ, ಡೀಸೆಲ್ ಕೂಡ ತರಿಸ್ತೀರಾ? ಜಾಸ್ತಿನೂ ಆಗ್ತಾವೆ, ಕಡಿಮೆನೂ ಆಗ್ತಾವ್ರಿ. ಜಾಸ್ತಿ ಈಗ ನಿಮಗೆ ಪೆಟ್ರೋಲ್ ಏರಿಕೆ ಜಾಸ್ತಿ ಆಗಿದ್ರಿಂದ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ? ಹೌದ್ರಿ, ನಮಗೂ ಬರ್ತೈತ್ರಿ. ಮತ್ತೆ 50-100 ರೂಪಾಯಿ ಜಾಸ್ತಿ ತಗೊಂತಾ ಇದ್ದಾರೆ. ಅಂದ್ರೆ ನಿಮಗೆ ಖರ್ಚು ಜಾಸ್ತಿನೇ ಜಾಸ್ತಿ ಆಗ್ತೈತಿ. ಇನ್ನು ನೀವು ಮೊಬೈಲ್ ಯೂಸ್ ಮಾಡ್ತೀರಮ್ಮ? ಆಂಡ್ರಾಯ್ಡ್ ಮಾಡ್ತೀವ್ರಿ.
ಆಂಡ್ರಾಯ್ಡ್ ಮೊಬೈಲ್ ಮೇಲೆ 50 ರೂಪಾಯಿ 100 ರೂಪಾಯಿ ಜಾಸ್ತಿ ಆಗಿದೆ ಈಗ ಕರೆನ್ಸಿ ರೇಟ್. ಅದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀನಿ? ಅದನ್ನ ಜಾಸ್ತಿನ ಆದ್ರೆ ಮತ್ತೆ ನಮಗೂ ಭಾಳ ಪ್ರಾಬ್ಲಮ್ ಆಗ್ತೈತ್ರಿ. ಅದು ಈಗ ಜುಲೈ 3ರಿಂದ ಆಗ್ಬಿಟ್ಟಿದೆ ಆಲ್ರೆಡಿ ಜಿಯೋ ಮತ್ತೆ ಏರ್ಟೆಲ್ ಯೂಸರ್ದು. ಅದು ಕಷ್ಟ ಆಗ್ತಾ ಇದೆಯಾ? ಭಾಳ ಕಷ್ಟ ರೀ. ಕಷ್ಟ ಆಗತ್ತೆ ಈಗ ದುಡೋದು ಮನೆ ಸಾಕಬೇಕಂದ್ರೆ ರಗಡ ಆಗೈತ್ರಿ ಅದು. ಅಲ್ವಾ ಸರ್? ಅಂದ್ರೆ ಅಮ್ಮ ನಾವು ದುಡಿಯೋಂಥವ್ರಿಗೆ ಕಷ್ಟ ಅಂತ ನೀವು ದುಡಿಯೋರ್ಗನ ಕಷ್ಟ ಭಾಳ ರೀ. ಅಮ್ಮ ಈಗ 2,000 ರೂಪಾಯಿ ನಿಮಗೆ ಬರ್ತಾ ಇತ್ತಾ? ಅವಾಗ ಬರ್ತಿತ್ರಿ, ಈಗ ಬಂದ್ ಆಗೈತ್ರಿ 2 ತಿಂಗಳ. ಏನಾದ್ರು ಯೂಸ್ ಆಗಿತ್ತಾ? ನಾವು ಅದು ನಮಗೆ ಸ್ವಲ್ಪ ಅನುಕೂಲ ಆಗಿತ್ರಿ ಅವಾಗ ಯೂಸ್ ಮಾಡಿದ್ರಿ. ನಿಮ್ಗೆ ಇನ್ನೂ ಬೇಕು ಅನ್ನಿಸ್ತಾ ಇದೆ 2,000 ರೂಪಾಯಿ ಇನ್ನೂ ಇದ್ರೆ ಚಲೋ ಆಗ್ತಿತ್ತು ಅನ್ಸುತ್ತೆ. ಕೊಟ್ಟರೆ ಒಳ್ಳೇದು ಹಾಕಿದ್ರಿ, ಕೊಟ್ಟರೆ ಚಲೋ ಆಗ್ತಿತ್ತು ಅಂತ ಹೇಳಿ. ಥ್ಯಾಂಕ್ಸ್ ಅಮ್ಮ. ನಮಸ್ಕಾರ.